ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ನಮಗೊಂದು ಟಾಟಾ ಇಂಡಿಗೋ ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ಗಿದೆ ಅಂತ ಸಿ ಎಸ್ ಹೌದು ಸರ್. ಏನೈತ್ರಿ ಮಾಡಲು? ಅದು 2014 ಐತೆ ಸರ್. 2014 ಮಾಡಲ್ ಐತ್ರಿ? ಹಾಂ ಸರ್. ಓಕೆ. ಓನರ್ ಎಷ್ಟಿಗಿದ್ರಿ ಗಾಡಿಗೆ? 3 ಆಗ್ಯಾವ ಸರ್. ಗಾಡಿ ತೊಗೊಳೋರು 400 ಆಗ್ತಾರೆ ರೀ. 4ನೇ ಓನರ್ ಹಾಕ್ತಾರೆ ಸರ್. ರನ್ನಿಂಗ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರು? 1,10,000 ಆಗೈತೆ ಸರ್. ಸರ್ 1,10,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಹೊಡೈತ್ರಿ ಇದು? ಜೆನ್ಯೂನ್ ರನ್ನಿಂಗ್ ಹೊಡಿ ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? 3 ಟೈರ್ ಹೊಸ ಅದಾವ್ರಿ ಸರ್. ಒಂದು ಸ್ಟೆಪ್ನಿ ಮತ್ತು ಹಿಂದಿನ ಒಂದು ಟೈರ್ ಸರ್ 8% ಐತೆ ಸರ್. 50% ತನಕ ಐತ್ರಿ ಇನ್ನು ಮಿಕ್ಕಿದ ಟೈರು? ಹಾಂ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಟಿದ್ದೀರಾ? ಇಂಜಿನ್ ಗುಡ್ ಕಂಡೀಷನ್ ಐತೆ ಸರ್. ಬಾಡಿನೂ ಗುಡ್ ಕಂಡೀಷನ್ ಐತೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ? ಅಂಥದ್ದು ಏನೇನೂ ಇಲ್ಲ ಸರ್ ಪ್ರಾಬ್ಲಮ್. ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಕ್ಲಿಯರ್ ಐತೆ ರೀ ಸರ್. ಓಕೆ. ಏನು ಬರುತ್ತೆ ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ? ಒಂದು 18-20 ಸನೇ ಬರೋದು ಸರ್. ಡೀಸೆಲ್ ವೇರಿಯಂಟ್ ರೀ ಇದು? ಡೀಸೆಲ್ ಸರ್. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದ ಸರ್ ಫೀಚರ್ಸು ಕಂಪ್ನಿ ಪೀರಿಯಡ್ ಬಂದಿರೋದಾಗಿರ್ಬೋದು, ತಾವು ಏನಾದರೂ ಅಡಿಷನಲ್ ಎಕ್ಸ್ಟ್ರಾ ಪೀರಿಯಡ್ ಆಫ್ಟರ್ ಮಾರ್ಕೆಟಿಂಗ್ ಆ್ಯಡ್ ಮಾಡಿದ್ದೀರಾ? ಏನಿಲ್ಲ ಸರ್, ಕಂಪ್ನಿದನೇ ಐತೆ ಸರ್. ಏನೇನು ಐತ್ರಿ ಫೀಚರ್ಸು? ಕುಷನ್ ಹೊಸದು ಮಾಡಿಸಿದೆ ಸರ್. ಹ್ಞೂ. ಸಿಸ್ಟಮ್ ಐತೆ ಸರ್, ಎ ಸಿ ಐತಿ, 4 ಪವರ್ ವಿಂಡೋ ಅದಾವೆ ಸರ್. ಓಕೆ. ಪವರ್ ಸ್ಟೇರಿಂಗ್ ಐತೆ ಸರ್. ಎಲ್ಲ ವರ್ಕಲ್ಲೇ ಇರುವಂಥದ್ದು ರೀ? ಎಲ್ಲ ವರ್ಕ್ ಐತೆ ಸರ್. ಮ್ಯೂಸಿಕ್ ಸಿಸ್ಟಮ್ನು ಐತ್ರಿ? ಮ್ಯೂಸಿಕ್ ಸಿಸ್ಟಮ್ನು ಐತೆ ಸರ್ ಕಂಪ್ನಿ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಇನ್ಶೂರೆನ್ಸ್ ಇನ್ನೂ 10 ತಿಂಗಳು ಐತೆ ಸರ್. ಓಕೆ. ಎಫ್ ಸಿ ಇನ್ನೂ 5 ವರ್ಷ ಐತೆ ಸರ್. ಓಕೆ. ವೈಟ್ ಬೋರ್ಡ್ ಏನು ರೀ ಇದು? ವೈಟ್ ಬೋರ್ಡ್ ಐತೆ ಸರ್. ಓಕೆ ರೀ. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು? ನಾವು 1,65,000 ಹೇಳತ್ತವ್ರಿ ಸರ್. ಹಾಂ. 1,50,000 ಮಟ ಬಂದ್ರೆ ಕೊಡ್ತೀವಿ ಸರ್. ಓಕೆ. ಮಾಡಲು 2014 ಮಾಡಲ್ ಅಲ್ಲ ರೀ? ಹಾಂ ಸರ್. ಓಕೆ. ಓನರ್ ಎಷ್ಟು ಅಂದ್ರಿ? ಓನರ್ 3 ಅದಾವೆ ಸರ್. ಓಕೆ ಸರ್. ತೊಗೊಳೋರು 400 ಆಗ್ತಾರೆ. 1,65,000 ರೇಟ್ ಹೇಳಕತ್ತಾರೆ. ನಮ್ಮ ಕಡೆಯಿಂದ ಬಂದ್ರೆ ಏನು ಮಾಡ್ಕೊಡ್ತೀರಿ ನೆಗೆಶ್ವಲ್ ಅಂದ್ರಿ? 1,50,000 ಮಟ ಅದು ಬಂದ್ರೆ ಕೊಡ್ತೀವಿ ಸರ್. ಓಕೆ. 15,000 ನೆಗೆಸ್ಟ್ ಮಾಡಿದ್ರು ಕೂಡ 1,50,000 ಕಡೆ ಕೊಡ್ತೀರಾ? ಹಾಂ ಸರ್. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದಾ? ಇಲ್ಲ ಸರ್, ಸಿಸಿನೂ ತೆಗೆದುಕೊಡ್ಬೇಕು ಸರ್. ಅದ್ರೊಳಗೆ ಗಾಡಿ ಒಳಗೆ ₹1 ಖರ್ಚಿಲ್ಲ ಸರ್. ಹ್ಞೂ. ನೋಡಿ ಫಿಕ್ಸ್ ರೇಟ್ ಅಂತ ಏನು ಆಗಬೇಡಿ. ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ 1,50,000 ಕೂಡ. ಓಕೆ ಸರ್. ಓಕೆ. ಗಾಡಿ ಇರುವಂಥ ಲೊಕೇಶನ್ ರೀ? MK ಹುಬ್ಬಳ್ಳಿ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ? ಇದೆ ಸರ್. ಅಪ್ಡೇಟ್ ಮಾಡಿರ್ತೀನಿ. ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿರಿ. ಥ್ಯಾಂಕ್ ಯು. ಓಕೆ ಸರ್.